ಸ್ನೇಹಿತರೆ ನಮಸ್ಕಾರ. ನಾನಿದ್ದೀನಿ ನಿಮಗೆ ಶೂನ್ಯ ಮುದ್ರೆಯ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ತಾವಿನ್ನೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಮತ್ತು ಈ ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆಂತಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ತಮಗೆ ತಲುಪ್ತಾ ಇರುತ್ತೆ. ಇಲ್ಲಿ ಅತ್ಯಂತ ಉತ್ತಮವಾದ ಮಾಹಿತಿಯನ್ನು ಕೊಡೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಯಾಕೆಂತಂದರೆ ಇಲ್ಲಿ ಸಾಮಾನ್ಯವಾಗಿ ಯೋಗಾಭ್ಯಾಸದಲ್ಲಿ ಕೆಲವೊಂದಷ್ಟು ಜನ ನಿಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಹೀಗೆ ಮಾಡಿ ಹಾಗೆ ಮಾಡಿ ನಿಮಗೆ ದೇಹ ಸರಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿ ಅಭ್ಯಾಸನ ಮಾಡಬೇಕು, ಈ ಒಂದು ಮುದ್ರೆ ಆಗಲಿ, ಒಂದು ಪ್ರಾಣಾಯಾಮ ಆಗಲಿ, ಒಂದು ಯೋಗ ಆಗಲಿ, ಯಾವ ರೀತಿ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಮತ್ತು ಹಾಗೆ ಸತ್ಯನ ಕೂಡ ನಿಮಗೆ ತಿಳಿಸ್ತಾ ಇರ್ತೀನಿ. ಅದೇ ಉದ್ದೇಶದಲ್ಲಿ ನಾನು ಈ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ. ಅದನ್ನು ತಿಳ್ಕೊಳ್ಳಿ ಮತ್ತು ಅನುಸರಿಸಿ. ಮತ್ತು ಈಗ ಕೆಲವೊಂದಷ್ಟು ಈ ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಏನಿದೆ ಅಂತಂದರೆ ಮುದ್ರೆಗಳ ಒಂದು ರಹಸ್ಯನ ಬಿಚ್ಚಿಟ್ಟಿದ್ದೀನಿ. ಅದೇ ಸಾಲಿನಲ್ಲಿ ಇವಾಗ ಶೂನ್ಯ ಮುದ್ರೆ ಕೆಲವೊಂದಷ್ಟು ಈಗ ಟಿ ವಿನಲ್ಲಿ ತೋರಿಸ್ತಾರೆ. ಶೂನ್ಯ ಮುದ್ರೆಯನ್ನು ಮಾಡೋದ್ರಿಂದ ನಿಮಗೆ ಒಂದು ತಲೆನೋವು ನಿಯಂತ್ರಣ ಆಗುತ್ತೆ, ಕಿವಿ ಸೋರಿಕೆ ನಿಯಂತ್ರಣ ಆಗುತ್ತೆ, ದೇಹಕ್ಕೆ ಕ್ಯಾಲ್ಶಿಯಂ ಸಿಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ, ದೇಹಕ್ಕೆ ಪೋಷಕಾಂಶಗಳು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಎಲ್ಲವೂ ಕೂಡ ಸಿಗಬಹುದು. ಆದರೆ ಮುಖ್ಯವಾಗಿ ನಾವು ತಿಂತಕ್ಕಂಥ ಆಹಾರ ಏನಿದೆ ಅದು ನಮಗೆ ಬೇಕಾಗುತ್ತೆ. ಅಂತಂದರೆ ತಿಂತಕ್ಕಂಥ ಆಹಾರದಲ್ಲೂ ಕೂಡ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಿಂದ ಮಾತ್ರ ಸಾಧ್ಯ ಆಗುತ್ತೆ. ಆನಂತರ ಅದನ್ನು ನಮ್ಮ ದೇಹಕ್ಕೆ ಸೇರಿಸಲಿಕ್ಕೆ ಒಂದು ಕಾಲುವೆ ಅಂತ ಒಂದು ಬರುತ್ತಲ್ಲ, ಅದನ್ನು ನಾವು ರೆಡಿ ಮಾಡಿದ್ರೆ ಅದು ಏನೇನು ದೇಹಕ್ಕೆ ಎಲ್ಲಿ ಸೇರಬೇಕು ಅಲ್ಲಿ ಸೇರುತ್ತೆ. ಇದಕ್ಕೆ ಮುಖ್ಯವಾಗಿ ಮುದ್ರಾ ಯೋಗದಲ್ಲಿ ಕೆಲವೊಂದಷ್ಟು ಮುದ್ರೆಗಳಿಂದ ಈಗ ಜ್ಞಾನ, ಪ್ರಾಣ, ಅಪಾನ ಈ ರೀತಿ ವಾಯು ಮುದ್ರೆಗಳು ಬರ್ತವೆ. ಮತ್ತು ಪ್ರಾಣ ಸಾಧಕಗಳು ಬರ್ತವೆ. ಮತ್ತು ಹಾಗೆ ಭಂಗಿಗಳು ಬರ್ತವೆ. ಈಗ ನಿಮಗೆ ನಮ್ಮ ಕೈನಲ್ಲಿ ಹೇಳಬೇಕು ಅಂತಂದರೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ ಅಂತೇಳಿ ನಮ್ಮ ದೇಹದಲ್ಲೇ ಇದೆ. ಅದನ್ನು ಯಾವುದಕ್ಕೆ ಏನು ಕೂಡಿಸಿದ್ರೆ ಅದಕ್ಕೆ ನಮ್ಮ ದೇಹಕ್ಕೆ ಒಂದು ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ನಾವು ಮಾಡಬೇಕು. ಕೆಲವೊಂದಷ್ಟು ಸಲ ಮುದ್ರೆ ಹಿಡಿಯೋದನ್ನು ಕೂಡ ನಾವು ತಪ್ಪಾಗಿ ಆಚರಣೆ ಮಾಡ್ತೀವಿ. ಅದು ಕೂಡ ಬೇಡ. ಏಕೆಂತಂದರೆ ನಮ್ಮ ದೇಹದ ಒಂದು ಯಾವುದೋ ಒಂದು ಕಾಲುವೆ ಮಾಡಬೇಕು ನಮ್ಮ ಒಂದು ಹೊಲಕ್ಕೆ ಅಂತಂದರೆ ನೇರವಾಗಿರಬೇಕು ಮತ್ತು ಸುವ್ಯವಸ್ಥಿತವಾಗಿರಬೇಕು. ಆ ಉದ್ದೇಶದಿಂದ ಮಾಡಿದ್ರೆ ಮಾತ್ರ ನೀರು ನೇರವಾಗಿ ನಮ್ಮ ಹೊಲವನ್ನು ತಲುಪುತ್ತೆ ಕಾಲುವೆಯಿಂದ. ಅದೇ ಥರ ನಮ್ಮ ದೇಹದಲ್ಲಿ ಕೂಡ ಹಿಡಿತಕ್ಕಂಥ ಮುದ್ರೆನೂ ಕೂಡ ಹಾಗೆ ಇರಬೇಕು. ಈಗ ಮುಖ್ಯವಾಗಿ ಈ ಮೊದಲು ಆಯಿತು, ಪ್ರಾಣ ಮುದ್ರೆ ಎಲ್ಲ ಆಯಿತು. ಈಗ ಶೂನ್ಯ ಮುದ್ರೆಗೆ ನಾವು ಮಧ್ಯದ ಬೆರಳನ್ನು ಈ ರೀತಿ ಬೆಂಡ್ ಮಾಡಿ ಆನಂತರ ಈ ಹೆಬ್ಬೆರಳನ್ನು ಅದರ ಮೇಲೆ ಇರಿಸ್ಬೇಕು. ಈ ರೀತಿ ಇರಿಸಿ ಅದನ್ನು ತೊಡೆಯ ಮೇಲೆ ಇರಿಸಬೇಕು. ಈ ರೀತಿ ಇರಿಸ್ಕೊಂಡು ತೊಡೆಯ ಮೇಲೆ ಇರಿಸಿ ಎರಡೂ ಕೈನಲ್ಲಿ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಇರಿಸಿ ವಜ್ರಾಸನ, ಸುಖಾಸನ ಅಥವಾ ಪದ್ಮಾಸನ ಯಾವುದೇ ಒಂದು ಆಸನದಲ್ಲಿ ನೀವು ಕುಳಿತು ಅಭ್ಯಾಸ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ನಾವು ಕುಳಿತಕ್ಕಂಥ ಆಸನ ನಮ್ಮ ಒಂದು ಶಕ್ತಿಯನ್ನು ತೋರಿಸುತ್ತೆ. ಅಂತಂದರೆ ಈಗ ಸುಖಾಸನದಲ್ಲಿ ಕುಳಿತು ಅರ್ಧ ಗಂಟೆ ಅಭ್ಯಾಸವನ್ನು ಮಾಡೋದನ್ನು ನೀವು ವಜ್ರಾಸನದಲ್ಲಿ ಕುಳಿತು ಅಭ್ಯಾಸ ಮಾಡಿದ್ರೆ ಅದರೊಂದು ಪ್ರತಿಫಲ ನಿಮ್ಗೆ 15 ನಿಮಿಷದಲ್ಲಿ ಸಿಗುತ್ತೆ. ಅರ್ಧ ಗಂಟೆಗೆ ಮಾಡೋ ಸುಖಾಸನದಲ್ಲಿ 15 ನಿಮಿಷಕ್ಕೆ ನಿಮಗೆ ಈ ವಜ್ರಾಸನದಲ್ಲಿ ಸಿಗುತ್ತೆ. ಪದ್ಮಾಸನದಲ್ಲಿ ಕುಳಿತು ಅಭ್ಯಾಸ ಮಾಡಿದ್ರೆ 5 ನಿಮಿಷದಲ್ಲಿ, ಅರ್ಧ ಗಂಟೆ ಸುಖಾಸನದಲ್ಲಿ ಕುಳಿತಕ್ಕಂಥ ಈ ಒಂದು ಚೈತನ್ಯ ನಿಮಗೆ 5 ನಿಮಿಷದಲ್ಲಿ ಸಿಗುತ್ತೆ. ಅಂತಂದರೆ ನಾವು ಯಾವ ಭಂಗಿಯಲ್ಲಿ ಕುಳಿತು ನಾವು ಅಭ್ಯಾಸವನ್ನು ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಅಂತ ನಮ್ಮ ದೈಹಿಕ ಪರಿಸ್ಥಿತಿಯನ್ನು ಅನುಸರಿಸಿ ನಾವು ಆಸನ ಕುಳಿತು ಅಭ್ಯಾಸ ಮಾಡಬೇಕು. ಯಾವುದೇ ಒಂದು ಆಸನವನ್ನು ಕುಳಿತು ಅಭ್ಯಾಸ ಮಾಡಬೇಕು ಅಂದರೆ ನಮಗೆ ದೀರ್ಘಕಾಲದ ಒಂದು ಅಭ್ಯಾಸ ಇದ್ದರೆ ಮಾತ್ರ ನಮಗೆ ಅದು ಫಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಒಂದು ಟೈಮ್ ಕೂತ್ಕೊಂಡು ನಮ್ಗೆ ಕಿವಿ ನೋವು ಹೋಗಬೇಕು ಅಂತೇಳಿ ಥರ ಶೂನ್ಯ ಮುಂದೆ ಹಿಡ್ಕೊಂಡು ಕೂತ್ಕೊಂಡ್ರೆ ಅದು ವಾಸಿ ಆಗೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಗಳನ್ನು ಮುಂದಿಟ್ಟು ನಾವು ಒಬ್ಬ ವ್ಯಕ್ತಿಗೆ ಪೂರ್ಣ ಮಾಹಿತಿಯನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ನಾವು ಇಷ್ಟು ಹೇಳ್ಬಿಟ್ಟು ನೀವು ಹಿಡ್ಕೊಂಡು ಕೂತ್ಕೊಬಿಡಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಒಬ್ಬ ಮನುಷ್ಯ ಆರೋಗ್ಯ ಸಂಪಾದನೆಯಲ್ಲಿ ಆಹಾರವನ್ನು ಕೂಡ ಮುಖ್ಯವಾಗಿರಬೇಕು. ಯೋಗಾಭ್ಯಾಸ ಮಾಡೋದು ಒಂದೇ ಅವನಿಗೆ ಗುರಿಯಲ್ಲ. ಯೋಗಾಭ್ಯಾಸಕ್ಕೆ ತಕ್ಕಂತೆ ಆಹಾರದ ಒಂದು ಪದ್ಧತಿ ಕೂಡ ಅವನಿಗೆ ತಿಳ್ಕೊಂಡಿರಬೇಕು. ಆಹಾರ ಪದ್ಧತಿ ತಿಳ್ಕೊಂಡಾಗಲೇ ಆ ಯೋಗಾಭ್ಯಾಸ ಅಂತಕ್ಕಂಥದ್ದು ನಮ್ಗೆ ಒಲಿಯುತ್ತೆ. ಹೊರತಾಗಿ ನೀವು ಆಹಾರ ಎದ್ದದ್ದು ತಿಂದು ಯಾವಾಗಲೂ ಮಲಗಿ ಯಾವಾಗಲೂ ಎದ್ದು ಏನೋ ಅಭ್ಯಾಸ ಮಾಡಿದ್ರೆ ಅದು ನಿಮಗೆ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಚೆನ್ನಾಗಿ ಹೇಳ್ತೀನಿ, ಈ ಮುದ್ರೆ ಹಿಡಿದ ತಕ್ಷಣ ನಿಮ್ಗೆ ಎಲ್ಲ ಕಾಯಿಲೆ ಹೋಗುತ್ತೆ ಅನ್ನೋದು ಕೂಡ ಸುಳ್ಳು, ತಿಳಿತಾ. ಆದರೆ ನಿರಂತರವಾದ ಅಭ್ಯಾಸದಿಂದ ಇದು ಸಾಧ್ಯ. ತಿಳಿತಲ್ಲ ನಿಮಗೆ? ನಿರಂತರ ಅಭ್ಯಾಸದಿಂದ ಮಾತ್ರ ಇದು ಸಾಧ್ಯವೇ ಹೊರತಾಗಿ ಒಂದು ಕ್ಷಣದಲ್ಲಿ ಕುಳಿತು ಅಭ್ಯಾಸ ಮಾಡಿದ್ರೆ ಬರೋದಿಲ್ಲ. ಹಾಗೆ ಈ ರೀತಿ ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಯಾವ ರೀತಿ ಮಾಹಿತಿ ಅಂತಂದರೆ, ಈಗ ಕುಳಿದುಕೊಳ್ಳಿ, ಶೂನ್ಯ ಮುದ್ರೆ ಹಿಡ್ಕೊಳ್ಳಿ, ನಿಮಗೆ ಎಲ್ಲ ಪೂರ್ತಿ ಕಾಯಿಲೆಗಳು ವಾಸಿ ಆಗ್ತದೆ ನಾವು ನಿಮ್ಗೆ ಹೇಳ್ತೀವಿ. ನೀವು ಮುದ್ರೆ ಹಿಡ್ಕೊಂಡು ಕೂತ್ಕೊಳ್ತೀರಿ, 5 ನಿಮಿಷಕ್ಕೆ ಏನೂ ಆಗೋದಿಲ್ಲ. ಆಗ ಯೋಗದ ಮೇಲೆ ನಿಮಗೊಂದು ಅಪನಂಬಿಕೆ ಬರುತ್ತೆ ಅಲ್ವಾ? ದಯವಿಟ್ಟು ಈ ರೀತಿ ಆದಂಥ ಒಂದು ಅಪನಂಬಿಕೆ ಆಗಲಿ, ಈ ರೀತಿ ಒಂದು ಆಚರಣೆಗಳಾಗಲಿ, ದುರಾಚರಣೆಗಳೇ ನಮಗೆ ಬೇಡ. ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತಂದರೆ, ನಿರಂತರವಾದ ಅಭ್ಯಾಸ ಇರೋದ್ರಿಂದ ಮಾತ್ರ ಇದು ಸಾಧ್ಯನೇ ಹೊರತಾಗಿ
ಕ್ಷಣಿಕವಾಗಿ ನಿಮಗೆ ಯಾವುದೇ ರೀತಿ ಬೆನಿಫಿಟ್ಟು ಸಿಗೋದಿಲ್ಲ. ಇದಂತೂ ಸತ್ಯ. ನಿರಂತರ ಅಭ್ಯಾಸವನ್ನು ಹೊರತುಪಡಿಸಿ ಆ ಕ್ಷಣಕ್ಕೆ ಯಾವುದೇ ನಿಮಗೆ ಬೆನಿಫಿಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮೇನ್ ಬೇಕಾಗಿರೋದು ನಮಗೆ ಪ್ರತಿದಿನದ ಆಚರಣೆ ಆಗಿರಬೇಕು ಅಲ್ವಾ ಸ್ನೇಹಿತರೆ. ಇನ್ನೊಂದಷ್ಟು ಯೋಗ ಮುದ್ರಾ ರಹಸ್ಯದಿಂದ ಇನ್ನೊಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ಹಲವಾರು ಜನ ಈ ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ಸಾಮಾನ್ಯವಾಗಿ ಈ ತಪ್ಪನ್ನು ನೀವು ಜಾಸ್ತಿ ಮಾಡೋದು ಯಾವ ತಪ್ಪನ್ನು ಹೇಳಿ, ಅಭ್ಯಾಸ ಮಾಡ್ದೇ ಯಾರೋ ಹೇಳಿರುತ್ತೆ ವೀಡಿಯೋಸ್ ನೋಡಿ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ಈ ಮುದ್ರೆಯನ್ನು ನಡೆದಾಡ್ತಾ ಮಾಡೋಂಗಿಲ್ಲ, ಮಲಗಿಕೊಂಡು ಮಾಡೋಂಗಿಲ್ಲ, ಚೇರ್ನಲ್ಲಿ ಆರಾಮಾಗಿ ಕುಳಿತು ಮಾಡ್ತಕ್ಕಂಥ ಈ ಅಭ್ಯಾಸವು ನಿಮಗೆ ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಡುತ್ತೆ. ಅಭ್ಯಾಸ ನಿರಂತರವಾಗಿರಲಿ. ಸ್ನೇಹಿತರೆ, ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆಲ್ಲ ಪೂರ್ತಿ ಮಾಹಿತಿ ಸಿಗ್ತವೆ. ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಮಗೆಲ್ಲ ಪೂರ್ತಿ ಉತ್ತರ ಕೊಡೋ ಅದರಲ್ಲೇ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್. ವಂದನೆಗಳು.